ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಈ ಬಾರಿ ವಿಶೇಷವಾಗಿ ನಡೆಸೋದಕ್ಕೆ ಎಂಬಿ ಪಾಟೀಲ್ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವು ಉದ್ಯಮಿದಾರರ ಬಂಡವಾಳ ಹೂಡಿಕೆದಾರರನ್ನ ಅವರ ಜೊತೆ ಸಮಾಲೋಚನೆ ನಡೆಸಿ ರಾಜ್ಯದಲ್ಲಿ ಪೂರಕ ವಾತಾವರಣ ಇದೆ, ನಮ್ಮ ಸರ್ಕಾರ ಸಂಪೂರ್ಣ ಬೆಂಬಲ ಕೊಡುತ್ತೆ ಅಂತ ಉದ್ಯಮಿದಾರರನ್ನ ಬೃಹತ್ ಕಂಪನಿಗಳನ್ನ ಸೆಳೀತಾ ಇದ್ದಾರೆ. ಈ ಹಿನ್ನೆಲೆ ಮುಂಬೈಯಲ್ಲಿ ಕಾರ್ಯಕ್ರಮ ರೂಪಿಸಿ ರೋಡ್ ಶೋ ಕೂಡ ಮಾಡಿದ್ದಾರೆ. ಅಲ್ಲದೆ ಈ ಸಮಾವೇಶದಲ್ಲಿ ಹಿರಿಯ ಹಾಗೂ ನುರಿತ ಉದ್ಯಮಿದಾರರಿಂದ ಯುವ ಉದ್ಯಮಿದಾರರಿಗೆ ಮಾರ್ಗದರ್ಶನ ಮಾಡಲಾಗುತ್ತೆ. ಆನಂದ ಮಹೇಂದ್ರ ಕುಮಾರ್, ಮಂಗಳಂ ಬಿರ್ಲಾ, ಕಿರಣ್ ಮಂಜುನಾಥ್, ಮಾರ್ಟಿನ್ ಹಾಗೆ ಕೆಲವೊಂದಿಷ್ಟು ಆಂಡ್ಯಾಂಕಿನ್ ಮತ್ತು ಒಡೆ ಅಬೂಶ್ ಅವರು ಉದ್ದಿಮೆ, ತಂತ್ರಜ್ಞಾನ ಮತ್ತು ಕೈಗಾರಿಕಾ ಪರಿವರ್ತನೆ ಬಗ್ಗೆ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ ಕ್ಲೀನ್ ಮೊಬಿಲಿಟಿ ನೀತಿಯನ್ನು ಸಹ ನಾವು ಅನಾವರಣ ಮಾಡಲಿದ್ದೇವೆ. ನಮ್ಮ ಪ್ರಗತಿಪರ ನೀತಿಗಳು, ವಿಶ್ವ ದರ್ಜೆಯ ಮೂಲ ಸೌಲಭ್ಯಗಳು ಹಾಗೂ ಕೌಶಲ್ಯಭರಿತ ಮಾನವ ಸಂಪನ್ಮೂಲದ ನೆರವಿನಿಂದ ಕರ್ನಾಟಕವು ಸಾಂಪ್ರದಾಯಿಕ ಮತ್ತು ವಿದ್ಯುತ್ ಚಾಲಿತ ವಾಹನ ವಲಯಗಳಲ್ಲಿ ಬೆಳವಣಿಗೆಯ ಪಥದತ್ತ ಸಾಗುತ್ತಿದೆ. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ನಮ್ಮೊಂದಿಗೆ ಜೊತೆಗೂಡಿ ವಾಹನ ತಯಾರಿಕೆ ಹಾಗೂ ವಿದ್ಯುತ್ ಚಾಲಿತ ವಾಹನಗಳ ಭವಿಷ್ಯದ ಆವಿಷ್ಕಾರಗಳಲ್ಲಿ ಪ್ರಮುಖ ಶಕ್ತಿಯಾಗಿ ಬೆಳೆಯಲು ಉಜ್ವಲ ಅವಕಾಶಗಳಿವೆ.